4 ಸ್ಥಾನಗಳ ಅಭ್ಯರ್ಥಿಗಳ ಆಯ್ಕೆ ವಿಳಂಬ ಆಗ್ತಾನೆ ಇದೆ. ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಪೆಂಡಿಂಗ್ ಇಟ್ಟಿದ್ದಾರೆ ಕೈ ನಾಯಕರು. ಹೊಸ ಪಟ್ಟಿ ರಚನೆಗೆ ಇನ್ನೂ ಕೂಡ ಸಿಎಂ ಡಿಸಿಎಂ ಓಕೆ ಅಂದಿಲ್ಲ, ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಮೀನಾಮೇಷ ಎಣಿಸ್ತಾನೆ ಇದ್ದಾರೆ. ಯಾತಕ್ಕಾಗಿ ಯಾಕೆ ಫೈನಲ್ ಆಗ್ತಾ ಇಲ್ಲ, ಹೊಸ ಪಟ್ಟಿ ರಚನೆಗೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ. ಯಾರಿಗೆ ಅವಕಾಶ ನೀಡಬೇಕು ಅಂತ ಸಿಎಂ ಡಿಸಿಎಂಗೆ ಗೊಂದಲ ಇದೆಯಾ ಅಂತ. 4 ಪಟ್ಟಿಯನ್ನ ಹೈಕಮಾಂಡ್ ಒಪ್ಪಿಸೋಕೆ ನಡೆದಿದ್ಯಾ ಪ್ರಯತ್ನಗಳು. ರಮೇಶ್ ಬಾಬು, ದಿನೇಶ್ ಅಮೀನ್ ಮಟ್ಟು, ಆರತಿ ಕೃಷ್ಣ, ಸಾಗರ್ ಆಯ್ಕೆಗೆ ಪ್ರಯತ್ನ ಮತ್ತೆ ನಡೀತಾ ಇದೆಯಾ? ಇದರಲ್ಲಿ ಆರತಿ ಕೃಷ್ಣ ಬಿಟ್ಟು ಉಳಿದವರ ಎಲ್ಲರ ವಿರುದ್ಧ ಕೂಡ ವಿರೋಧ ಇತ್ತು, ಇವ್ರು ಬೇಡ ಬೇಡ ಅಂತೇಳಿ. ಮತ್ತೆ ಕಾಂಗ್ರೆಸ್ನಲ್ಲೇ ಇರುವಂಥ ಕೆಲವೊಂದು ಪತ್ರಕರ್ತರೇನಿದ್ದಾರೆ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಒಂದಷ್ಟು ಆಯ್ಕೆಗಳು ಕೂಡ ಕೇಳಿ ಬರ್ತಾ ಇದ್ವು. ಆ ಹೆಸರಲ್ಲಿ ಒಂದಷ್ಟು ಕನ್ಫ್ಯೂಷನ್ ಇದೆಯಾ? ಹಾಗಾದರೆ ಒಂದು ಕಡೆ ಸಿಎಂ ಕೆಲವ್ರ ಹೆಸರನ್ನ ಸೂಚನೆ ಮಾಡ್ತಾರೆ, ಮತ್ತೊಂದು ಕಡೆ ಡಿಸಿಎಂ ಇಂಥವ್ರ ಹೆಸರನ್ನ ಸೂಚನೆ ಮಾಡ್ತಾರೆ. ಅದರಲ್ಲಿ ಗೊಂದಲ ಸೃಷ್ಟಿ ಆಗಿದೆಯಾ ಅಂತ. ಯಾವಾಗ ಆಯ್ಕೆ ಮಾಡ್ತಾರೆ? 4 ಸ್ಥಾನಗಳ ಅಭ್ಯರ್ಥಿಗಳ ಆಯ್ಕೆಗೋಸ್ಕರ ಈಗಾಗಲೇ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ, ಆದಷ್ಟು ಬೇಗ ಆಯ್ಕೆ ಮಾಡಿ ಫೈನಲ್ ಪಟ್ಟಿಯನ್ನು ಕಳುಹಿಸಿ ಕೊಡಿ ಅಂತ. ಅದರಲ್ಲಿ ಏನಾದರೂ ಬದಲಾವಣೆಗಳು ಇತ್ತು ಅಂದರೆ ಹೈಕಮಾಂಡೇ ಬದಲಾವಣೆ ಮಾಡಿ ಅಂತ ಹೇಳುತ್ತೆ. ಬಟ್ ಇಲ್ಲಿ 4 ಹೆಸರಲ್ಲೂ ಕೂಡ ಇರುವಂಥದ್ದು ಗೊಂದಲ ಏನು ಅಂದರೆ, ಒಂದು ಹೆಸರು ಓಕೆ, ಆರತಿ ಕೃಷ್ಣ ಅವರ ಹೆಸರಿಗೆ ಸಂಬಂಧಪಟ್ಟಂತೆ ಯಾವುದೇ ತಕರಾರಿಲ್ಲ. ಬಟ್ ಉಳಿದವರ ಹೆಸರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ತಕರಾರಿದೆ. ಪಟ್ಟಿ ಪೆಂಡಿಂಗ್ನಿಂದಾಗಿ ಹೊಸಬರಿಂದ ಟಿಕೆಟ್ ಪಡೆಯೋದಕ್ಕೆ ಕಸರತ್ತು ಶುರುವಾಗಿದೆ. ಖರ್ಗೆ ಅವರ ಮೂಲಕನೇ ರಾಹುಲ್ ಗಾಂಧಿಗೆ ನಟರಾಜ್ ಗೌಡ ಒತ್ತಾಯಿಸ್ತಿದ್ದಾರೆ. ಸುರ್ಜೇವಾಲಾ ಮೂಲಕ ಖರ್ಗೆ ಅವರ ಮೇಲೆ ಅನಿಲ್ ತಡ್ಕಲ್ ಒತ್ತಡ ಹಾಕ್ತಿದ್ದಾರೆ. ತಮ್ಮನ್ನ ಪರಿಗಣಿಸಿ ಅಂತ ಸಿಎಂ ಮೇಲೆ ಮಾಜಿ ಸಂಸದ ಉಗ್ರಪ್ಪ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಡಿಮ್ಯಾಂಡ್ಸ್, ಅದೇ ರೀತಿಯಾಗಿ ಲಾಬಿಯ ಮಧ್ಯೆ ಯಾರಿಗೆ ಟಿಕೆಟ್ ಸಿಗಬಹುದು ಹಾಗಾದ್ರೆ ಅಂತಂದ್ರೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಅನಿಲ್ ತಡ್ಕಲ್ ಒತ್ತಡ ಒಂದು ಕಡೆ, ಮತ್ತೊಂದು ಕಡೆ ಸಿಎಂ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಮಾಜಿ ಸಂಸದ ಉಗ್ರಪ್ಪ. ಹೈಕಮಾಂಡ್ ಮೂಲಕನೇ ಸುದರ್ಶನ್ ಅವರು ಲಾಬಿ ಮಾಡಿಸ್ತಿದ್ದಾರೆ. ಇನ್ನು BL ಶಂಕರ್ ಅವರು ಕೂಡ ಇದೇ ಯತ್ನ. ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಒತ್ತಡ ಹಾಕ್ತಾ ಇದ್ದಾರೆ ರಮೇಶ್ ಬಾಬು. ರಾಹುಲ್ ಗಾಂಧಿ ಅವರ ಮೂಲಕ ತಮ್ಮನ್ನೇ ಕನ್ಸಿಡರ್ ಮಾಡಬೇಕು ಅಂತ ಆರತಿ ಕೃಷ್ಣ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಆರತಿ ಕೃಷ್ಣ ಅವ್ರ ಹೆಸರು ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಕರಾರು ಇಲ್ಲ. ಕಾರಣ ರಾಹುಲ್ ಗಾಂಧಿ ಅವ್ರ ಮೂಲಕ ಇವರು ತಮ್ಮ ಹೆಸರು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಕ್ಕೆ. ಇನ್ನು ಸಿಎಂ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಾರೆ ದಿನೇಶ್ ಅಮೀನ್ ಮಟ್ಟು. BK ಹರಿಪ್ರಸಾದ್ ಮಾಜಿ ಮೇಯರ್ ಕೂಡ ಇದೇ ರೀತಿಯಾಗಿ ರಾಮಚಂದ್ರಪ್ಪ ಏನಿದ್ದಾರೆ ಅವರು BK ಹರಿಪ್ರಸಾದ್ ಅವರ ಮೂಲಕ ಒತ್ತಾಯಿಸ್ತಿದ್ದಾರೆ. ಒಟ್ಟಿನಲ್ಲಿ 4 ಟಿಕೆಟ್ಗಳಿಗೆ ಹಲವರಿಂದ ಲಾಬಿ ಮುಂದುವರೆದಿದೆ. ಕೆಲವರು ಸಚಿವರ ಮೂಲಕ ಲಾಬಿ ಮಾಡ್ತಿದ್ದಾರೆ, ಇನ್ನು ಕೆಲವರು ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವ್ರ ಮೂಲಕ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ, ಮತ್ತೊಂದು ಕಡೆ ಸಿಎಂ ಮೂಲಕ, DCM ಮೂಲಕ ಲಾಬಿ ಮಾಡ್ತಿದ್ದಾರೆ. ಹಾಗಾಗಿ ಯಾರ ಹೆಸರು ಆಯ್ಕೆ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ಸ್ ಹಾಗಾದ್ರೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ 4 ಹೆಸರು ಆಯ್ಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಎಂ, DCM, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ, BK ಹರಿಪ್ರಸಾದ್, ರಾಹುಲ್ ಗಾಂಧಿ ಇವರೆಲ್ಲರ ಹೆಸರುಗಳು ಕೂಡ ಏನಕ್ಕೆ ಕೇಳಿ ಬರ್ತಾ ಇದೆ ಅಂದರೆ ಇವ್ರ ಮೂಲಕ ಕೆಲವರು ಲಾಬಿ ಮಾಡ್ತಿದ್ದಾರೆ. ಬಟ್ ಫೈನಲ್ ಆಗಿ ಯಾರಿಗೆ ಈ ಅಭ್ಯರ್ಥಿ ಸ್ಥಾನ ಸಿಗ್ಬಹುದು? 4 ಜನರು ಮಾತ್ರ ಅವಕಾಶ ಸಿಗೋದು. ಹಾಗಾಗಿ ಯಾಕೆ ಲೇಟ್ ಆಗ್ತಾ ಇದೆ ಅಂತ. ಸದ್ಯ ಮೇಲ್ಮನೆಯ 4 ಖಾಲಿ ಸ್ಥಾನಗಳು ಈಗ ಭರ್ತಿ ಮಾಡಬೇಕಾಗಿದೆ. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಒಂದು ಲಿಸ್ಟ್ ಅನ್ನ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ರು. ರಮೇಶ್ ಬಾಬು, ಆರತಿ ಕೃಷ್ಣ, ಹಾಗೆ ದಿನೇಶ್ ಅಮೀನ್ ಮಟ್ಟು, ಜೊತೆಗೆ ದಲಿತ ಹೋರಾಟಗಾರರಾಗಿರುವಂತ DG ಸಾಗರ್ ಅವರ ಹೆಸರುಗಳನ್ನ ಫೈನಲ್ ಮಾಡಿತ್ತು. ಹಾಗೆ ಹೈಕಮಾಂಡ್ಗೆ ಕಳ್ಸಿಕೊಟ್ಟಿದ್ರು. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿತ್ತು. ಹೈಕಮಾಂಡ್ ಒಪ್ಪಿಗೆಯ ನಂತರ ಮುಖ್ಯಮಂತ್ರಿಗಳು ಆ ಲಿಸ್ಟ್ ಅನ್ನ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡಬೇಕಾಗಿತ್ತು. ಅಷ್ಟರೊಳಗೆ ಸಾಕಷ್ಟು ಅಸಮಾಧಾನಗಳು, ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆ, ಜೊತೆಗೆ ಹೈಕಮಾಂಡ್ಗೆ ದೂರು ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಆ ಒಂದು ಲಿಸ್ಟ್ ಅನ್ನ ಪೆಂಡಿಂಗ್ ಇಡುವಂತೆ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಕರೆಯ ಮೂಲಕ ಸೂಚನೆಯನ್ನ ಕೊಡ್ತು. ಆ ಕಾರಣಕ್ಕೆ ಪೆಂಡಿಂಗ್ ಅನ್ನ ಇಡಲಾಗಿದೆ. ಈಗ ಪೆಂಡಿಂಗ್ ಇಟ್ಟ ನಂತರ ಸಾಕಷ್ಟು ಜನ ಆಕಾಂಕ್ಷಿಗಳು ಸುಮಾರು, ಯಾಕೆಂದ್ರೆ ಈ 4 ಸ್ಥಾನಗಳಿಗೆ 2 ಡಜನ್ಗೂ ಹೆಚ್ಚು ಆಕಾಂಕ್ಷಿಗಳು ಇದ್ರು. ನಮ್ಗೆ ಈ ಬಾರಿ ಕೊಡಬೇಕು, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಕಾರ್ಯಕರ್ತರಿಗೆ ಕೊಡಬೇಕು, ಕೊಟ್ಟವರಿಗೆ ಕೊಡಬಾರ್ದು, ಮತ್ತೆ ಅವ್ರಿಗೆ ಕೊಟ್ರೆ ನಮ್ಗೆ ಅನ್ಯಾಯ ಆಗತ್ತೆ ಅನ್ನುವಂತ ಡಿಮ್ಯಾಂಡ್ ಅನ್ನ ಹೊಸಬರು ಹಾಗೆ ಕಾರ್ಯಕರ್ತರು ಇಟ್ರೆ, ಇಲ್ಲ ಇದೊಮ್ಮೆ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಯಾರು ನಿವೃತ್ತಿ ಆಗಿದ್ರು, ಯಾರು ರಾಜೀನಾಮೆಯನ್ನ ಕೊಟ್ಟಿದ್ರು ಅವರು ಕೂಡ ಬೇಡಿಕೆಯನ್ನ ಇಟ್ಟಿದ್ರು.
ಸೊ ಆ ಕಾರಣಕ್ಕೆ ಈಗ ಮತ್ತೆ 4 ಜನರನ್ನ ಅಂತಿಮವಾಗಿ ಆಯ್ಕೆ ಮಾಡ್ಬೇಕಾಗತ್ತೆ. ಜೊತೆಗೆ ಇದು ವಿವಿಧ ಕ್ಷೇತ್ರಗಳಿಂದ ಆಯ್ಕೆ ಮಾಡುವಂತಹ ನಾಮಕರಣ ಮಾಡುವಂತಹ ನಾಮನಿರ್ದೇಶನ ಮಾಡುವಂತಹ ಸ್ಥಾನಗಳು. ಹಾಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ಯಾರು ಸಾಧನೆಯನ್ನ ಮಾಡಿದ್ದಾರೆ ಅಂತವರನ್ನ ಸಾಮಾಜಿಕ ಕ್ಷೇತ್ರ ಅಥವಾ ವೈದ್ಯಕೀಯ ಕ್ಷೇತ್ರ, ಸಿನಿಮಾ ಕ್ಷೇತ್ರ, ಈ ರೀತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತವ್ರನ್ನ ಗುರುತಿಸ್ಬೇಕಾಗತ್ತೆ. ಈಗ 4 ಮಾಡಿದಂತವ್ರನ್ನು ಕೂಡ ಅದೇ ರೀತಿಯಾಗಿ ಗುರುತು ಮಾಡಲಾಗಿತ್ತು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನ ಪರಿಗಣಿಸಿನೇ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಈ ಆಕ್ಷೇಪ ವ್ಯಕ್ತವಾಗಿರೋದ್ರಿಂದ ಈಗ ಮತ್ತೊಮ್ಮೆ ಆ ಒಂದು ಕ್ಷೇತ್ರಗಳಲ್ಲೂ ಕೂಡ ಗುರುತಿಸ್ಕೊಂಡಂತವ್ರು ಮತ್ತೆ ಪಕ್ಷದಲ್ಲೂ ಕೂಡ ಇರುವಂತವರನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಈಗಾಗಲೇ ಬಹುತೇಕರು ತಮ್ಮ ತಮ್ಮ ನಾಯಕರ ಮೂಲಕ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಖರ್ಗೆ ಅವರ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ವಕ್ತಾರರಾಗಿರುವಂತಹ ನಟರಾಜ್ ಗೌಡ ಈಗಾಗಲೇ ಖರ್ಗೆ ಅವರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಒತ್ತಡವನ್ನ ತರುವಂತ ಒಂದು ಪ್ರಯತ್ನವನ್ನ ನಡೆಸಿದ್ದಾರೆ. ಅನಿಲ್ ಕುಮಾರ್ ತಡ್ಕಲ್ ಅವರು ಕೂಡ ಸುರ್ಜೇವಾಲಾ ಮೂಲಕ ಖರ್ಗೆ ಅವರ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಹಾಗೆ ರಾಮಚಂದ್ರಪ್ಪ ಮಾಜಿ ಮೇಯರ್ ಅವರು BK ಹರಿಪ್ರಸಾದ್ ಮೂಲಕ ಹೈಕಮಾಂಡ್ ಗಮನವನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಲಾವಣ್ಯ ಬಲ್ಲಾಳ್, ಐಶ್ವರ್ಯ ಮಹದೇವ್, ಸ್ವಾತಿ ಚಂದ್ರಶೇಖರ್, BL ಶಂಕರ್, VR ಸುದರ್ಶನ್, VS ಉಗ್ರಪ್ಪ, HM ರೇವಣ್ಣ ಇವರೆಲ್ಲರೂ ಕೂಡ ಮಾಜಿಗಳಂತ ಆದಂತವ್ರು. ಇವರು ಕೂಡ CM ಹಾಗೆ DCM ಅವರ ಮೂಲಕ ಹೈಕಮಾಂಡ್ ನ ಮೇಲೆ ಒತ್ತಡವನ್ನ